ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಅಂತ ಕೇಳ್ತಿದ್ದೀರಾ? ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಚೌಳೆಕಾಯಿ ಅಥವಾ ಜವಳೆಕಾಯಿ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಇದನ್ನು ಚೌಳೆಕಾಯಿ ಅಂತಾರೆ. ಸೊ ಓಲ್ಡ್ ರೆಸಿಪಿ ಆದಂಥ ಚೌಳೆಕಾಯಿ ಬಾಳ್ಕವನ್ನು ನಾನಿವತ್ತು ತೊಗೊಂಬಂದಿದ್ದೀನಿ. ಸಮ್ಮರಲ್ಲಿ ಮಾಡಲೇಬೇಕಲ್ವಾ? ಹಾಗಾದರೆ ನೋಡ್ಕೊಂಬರೋಣವಾ ಎಷ್ಟು ಈಸಿಯಾಗಿ ಮನೇಲಿ ಕುರ್ಕುರೆ ಸ್ಟೈಲಲ್ಲಿ ಮಕ್ಕಳಿಗೂ ಇಷ್ಟ ಆಗುವಂಥ ಚೌಳೆಕಾಯಿ ಬಾಳ್ಕ ಮಾಡೋದು ಹೇಗೆ ಅಂತ. ಮೆಣಸಿನ್ಕಾಯಿ ಬಾಳ್ಕ ಗೊತ್ತು, ಇದೇನು ಚೌಳೆಕಾಯಿ ಬಾಳ್ಕ ಅಂತಿದ್ದೀರಾ? ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ RR ಕನ್ನಡ ವ್ಲಾಗ್ಸ್. ಫಸ್ಟ್ ನಾವಿಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡು, ಅಂದರೆ ಸುಮಾರು ಒಂದು 2.5-3 kg ಅಷ್ಟು ಚೌಳೆಕಾಯಿ ಹಿಡಿಬೇಕು ಆ ಪಾತ್ರೆಯಲ್ಲಿ. ಅಷ್ಟು ದೊಡ್ಡ ಪಾತ್ರೆ ತೊಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ, ಇಂಡೋಲಿಯಮ್ ಆದರೂ ಪರವಾಗಿಲ್ಲ, ಸ್ಟೀಲ್ದಾದರೂ ಪರವಾಗಿಲ್ಲ, ಬಟ್ ಪ್ರಿಫರಬಲಿ ನಾವಿಲ್ಲಿ ಸ್ಟೀಲ್ನ ಯೂಸ್ ಮಾಡೋದ್ರಿಂದ ಸ್ಟೀಲ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾವು ಒಂದು 2-3 ಚಂಬು ತಮ್ಗೆ ಅಂತ ಏನು ಕರೀತಾರೋ ಅದಾಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಚೌಳೆಕಾಯಿ ಚೆನ್ನಾಗಿ ಹೀರ್ಕೋಬೇಕು, ಅಂದರೆ ಮುಳುಗಬೇಕು ನೀರಲ್ಲಿ. ಸೊ ನಾವು ಫಸ್ಟು ಚೌಳೆಕಾಯಿನ ಒಂದು 5 ನಿಮಿಷ ಬೇಯಿಸ್ಕೊಂಡು ತಗೊತೀವಿ. ಎಷ್ಟೋ ಜನ ಈ ಚೌಳೆಕಾಯಿನ ಬೇಯಿಸ್ಕೊಳ್ಳಲ್ಲ, ಹಾಗೆ ಕೂಡ ಮಾಡ್ತಾರೆ. ಅದು ಅವರವರ ಟೇಸ್ಟ್ಗೆ ತಕ್ಕಂತೆ. ಬಟ್ ಏನು ಅಂದರೆ ಒಂದು 5 ನಿಮಿಷ ಬೇಯಿಸ್ಕೊಂಡು ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್, ಅಂದರೆ ನೀವು ತುಂಬ ದಿನಗಳ ಕಾಲನೂ ಇಡಬಹುದು ಚೌಳೆಕಾಯಿ. ಹಾಗೆ ಟೇಸ್ಟ್ ವೈಸ್ ಕೂಡ ತುಂಬ ಯಮ್ಮಿಯಾಗಿ ಟೇಸ್ಟಿಯಾಗಿರುತ್ತೆ ಮಾತ್ರ. ಆಮೇಲೆ ಅದೇನೋ ಒಂಥರ ಆರೋಗ್ಯಕ್ಕೂ ಹಿತಕರ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಚೌಳೆಕಾಯಿನ ಫಸ್ಟ್ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊತೀವಿ. ಸೊ ನೀವು ಆಲ್ರೆಡಿ ನೋಡಿರೋ ಹಾಗೆ ನಾನು 3-4 ತಮಗೆ ಅಷ್ಟು ನೀರನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಅದು ಕುದಿ ಬರಬೇಕು. ಸೊ ಇದು ಕುದಿ ಬರೋಷ್ಟೊತ್ತಿಗೆ ನಾನು ಚೌಳೆಕಾಯಿನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇದು ಕುದಿ ಬಂದಾಗ ನಾನಿಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಸುಮಾರು ನಾನಿಲ್ಲಿ ಜಾಮೂನ್ ಬೌಲಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಬೌಲ್ ಬರುತ್ತಲ್ವ, ಈ ಇಡ್ಲಿ ಸಾಂಬಾರಿಗೆಲ್ಲ ಕೊಡ್ತಾರಲ್ಲ ಆ ಥರ ಬೌಲಲ್ಲಿ 1 ಬೌಲ್ ಪೂರ್ತಿ ಉಪ್ಪು ಹಾಕಿದ್ದೀನಿ. ಸೊ ಉಪ್ಪು ಈಗ ನೀರು ಕುದಿಬೇಕಾದ್ರೆ ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ಅದು ಹಾಕ್ಕೊಂಡ್ರೆ ಆ ಚೌಳೆಕಾಯಿ ಕುದಿಬೇಕಾದ್ರೆ ಉಪ್ಪೆಲ್ಲ ಒಳಗಡೆ ಹೀರ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸುತ್ತೆ. ಇನ್ನು ಉಪ್ಪು ಹಾಕಿಬಿಟ್ಟು ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಚೌಳೆಕಾಯಿನ ಈ ರೀತಿ ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಚೌಳೆಕಾಯಿ ಯೂಶಲಿ ನೀವೆಲ್ಲ ನೋಡಿರ್ತೀರ, ತುಂಬು ತುದಿ ಅಂತ ಗೊತ್ತಿರುತ್ತಲ್ವ, ತುಂಬನ ಕಟ್ ಮಾಡಬೇಕು. ತುದಿ ಈ ಥರ ಏನು ಚೂಪಾಗಿ ಬಂದಿರುತ್ತಲ್ವ ಅದು ಹಾಗೇ ಇರಬೇಕು. ಮೇಲ್ಗಡೆ ಏನು ತುಂಬು ಅಂದರೆ ಗಿಡ ಕಂಡ್ಕೊಂಡು ಬಂದಿರುತ್ತಲ್ವ ಅದನ್ನು ನೀಟಾಗಿ ಕಟ್ ಮಾಡಿ ಈ ರೀತಿ ಜೋಡಿಸಿಟ್ಕೋಬೇಕು. ಸೊ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ, ನೀಟಾಗಿ ಒಂದೇ ಕಡೆ ಅರೇಂಜ್ ಮಾಡಿ ಹೆಚ್ಚಿದ್ದನ್ನ ಇಟ್ಕೊಂಡ್ರೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನಾನು ಯಾವ ಥರ ಕಟ್ ಮಾಡಿದ್ದೀನಿ ಅಂತ. ತುದಿ ಹಾಗೇ ಇರಲಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ತುಂಬು ಮಾತ್ರ ಕಟ್ ಮಾಡಿ ಇಟ್ಕೋಬೇಕು. ಸೊ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದಿ ಬಂದಿರುತ್ತೆ. ಸೊ ಒಂದು 2 ನಿಮಿಷ ಬಿಟ್ಟು ತೆಗೆದು ನೋಡಿ, ಲೈಟಾಗಿ ಬೊಬಲ್ಸ್ ಬಂದಿರುತ್ತೆ. ಮತ್ತೊಂದು ಸ್ವಲ್ಪ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಚೆನ್ನಾಗಿ ಅದು ಮಳ್ಳಬೇಕು, ದಡ ಮಳ್ಳಬೇಕು ಅಂತಾರಲ್ಲ ಆ ರೀತಿ ಮಳ್ಳಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈಗ ಪರ್ಫೆಕ್ಟಾಗಿ ಕುದಿಬೇಕು, ನಾವು ಅದನ್ನು ಹಾಕಬೇಕು, ಇಮ್ಮಿಡಿಯೇಟ್ಲಿ ಬೇಯಬೇಕು ಅಂದರೆ ಈ ಥರ ಇದ್ದಾಗ, ಅಂದರೆ ಲೈಟಾಗಿ ಬಾಯ್ಲ್ ಆಗ್ತಾ ಇದೆ ಅಂದಾಗ ನೀವು ಹಾಕೋದು ವೇಸ್ಟು. ನೀರು ಚೆನ್ನಾಗಿ ಕುದಿ ಬಂದಾಗ ಹಾಕಿದ್ರೆ ಮಾತ್ರ ನಿಮ್ಗೊಂದು 5 ನಿಮಿಷ ಆದರೆ ಸಾಕು. ಇಲ್ಲಾಂದರೆ ನಾನು ಈಗಲೇ ಹಾಕ್ತೀನಿ ಅಂದರೆ ಚೌಳೆಕಾಯಿ ನೀರಲ್ಲಿ ತುಂಬ ಹೊತ್ತಿರಬೇಕಾಗತ್ತೆ, ಬಾಯ್ಲ್ ಆಗಬೇಕಾಗತ್ತೆ. ಆಮೇಲೆ ಅದರ ಅಂಶ ಎಲ್ಲ ನೀರಲ್ಲೇ ವೇಸ್ಟ್ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪು ಹಾಕಿ ನೀವು ಕ್ಲೋಸ್ ಮಾಡಿಟ್ಟು ಒಂದು 2-3 ಸಲ ತೆಗೆದು ನೋಡೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ನೀರು ಬೇಗ ಕುದಿ ಬಂದರೆ ನೀವು ಬೇಗ ಹಾಕ್ಬಿಡ್ಬೋದು ಅಂತ. ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದೇ ಒಳ್ಳೆಯದು. ಯಾಕಂದರೆ ಇಲ್ಲಿ ನೋಡಿ ಹವೆ ಹೇಗೆ ಬರ್ತಾ ಇದೆ ಅಂತ. ಈಗ ಪರ್ಫೆಕ್ಟಾಗಿ ನೀರು ಮಳ್ತಾ ಇದೆ, ಈ ರೀತಿ ಮಳ್ಳಬೇಕು. ಸೊ ಉಪ್ಪು ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿನೇ ಇದೆ, ನೋ ಪ್ರಾಬ್ಲಮ್. ಯಾಕಂದರೆ ಅದು ಚೆನ್ನಾಗಿ ಕುದ್ದಾಗ ನೀರು ಒಳಗಡೆ ಹೋಗುತ್ತೆ. ಸೊ ಆವಾಗ ಉಪ್ಪಿನ ಅಂಶ ಚೌಳೆಕಾಯಲ್ಲಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಇದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಚೌಳೆಕಾಯಿನ ಹಾಕ್ತಾಯಿದ್ದೀನಿ. ಸುಮಾರು ನಾನು ತೊಗೊಂಡಿರೋದು 2.5 kg ಚೌಳೆಕಾಯಿ. 2.5 kg ಚೌಳೆಕಾಯಿ ಮಾಡಿಕೊಂಡು ಅದು ಒಣಗಿಸ್ಕೊಂಡ್ಮೇಲೆ ಮ್ಯಾಕ್ಸಿಮಮ್ ಅಂದರೆ ನಿಮಗೊಂದು 3/4 kg ಅಷ್ಟು ಚೌಳೆಕಾಯಿ
ಚೌಳೆಕಾಯಿ ಸಿಗುತ್ತೆ. ಸೊ ಈಗ ಹಸಿ ಇದ್ದಾಗ ವೇಟ್ ಜಾಸ್ತಿ ಇರುತ್ತೆ, ಬಿಸಿಲಲ್ಲಿ ಇಟ್ಟು ಒಣಗಿಸಿದಾಗ ಅದು ವೇಟ್ ಆಫ್ಕೋರ್ಸ್ ಕಡಿಮೆ ಆಗುತ್ತೆ. ಸೊ ನಾನು ನಿಮಗೆ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಮೊಬೈಲ್ ಕ್ಯಾಮ್ರಾ ಬೇರೆ ಅಲ್ವಾ. ಸೊ ನೀವು ಕಲರಲ್ಲೇ ಸ್ವಲ್ಪ ಐಡೆಂಟಿಫೈ ಮಾಡ್ಬೋದು ಅಂದ್ಕೊತೀನಿ. ಈಗ ಹಸಿ ಚೌಳೆಕಾಯಿನ ನೀರಲ್ಲಿ ಹಾಕಿದಾಗ ಯಾವ ಕಲರ್ ಇದೆ, ಇದು ನೀರಲ್ಲಿ ಕುದ್ಮೇಲೆ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ಯೂಶಲಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಬರುತ್ತೆ ಅಂತ. ಬಟ್ ಯಾರೆಲ್ಲ ಫಸ್ಟ್ ಟೈಮ್ ಮಾಡಬೇಕು ಅಂದ್ಕೊತಾ ಇದ್ದೀರೋ ಸೊ ಅವರಿಗೋಸ್ಕರ ಹೇಳ್ತಾ ಇರೋದು. ಇಲ್ಲಿ ನೋಡಿ ಸ್ವಲ್ಪ ಗ್ರೀನಿಶ್ ಕಲರ್ ಏನಿದೆ ಇದು ಚೆನ್ನಾಗಿ ಒಂದು 5 ನಿಮಿಷ ಬಾಯ್ಲ್ ಆದಮೇಲೆ ಸ್ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ, ಹೇಗೆ ಇದು ಬಾಯ್ಲ್ ಆಗಿದೆನೋ ಇಲ್ವೋ ಅಂತ ಕಂಡು ಹಿಡಿಯೋದು ಅಂತ. ಅದೇ ರೀತಿಯಲ್ಲೇ ನೀವು ಮಾಡ್ಕೊಂಡು ಹೋದರೆ ಸಾಕು. ಸೊ ಸ್ಟೆಪ್ಸ್ ತುಂಬ ಇರುತ್ತೆ, ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡಬೇಡಿ, ಕೊನೆ ತನಕನೂ ನೋಡಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಸೊ ನಮಗೂ ಖುಷಿ ಆಗುತ್ತೆ, ಮತ್ತೆ ಒಂದು ಹೊಸ ಹೊಸ ವೀಡಿಯೋಸ್ಗಳನ್ನ ಮಾಡಲಿಕ್ಕೂ ನಮಗೂ ಒಂಥರ ಹುರುಪು ಬರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಇಷ್ಟ ಆದರೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾ, ಇಲ್ಲಿ ನೋಡಿ ಚೆನ್ನಾಗಿ ನೀರಲ್ಲಿ ಒಂದು ಸಲ ಚೌಳೆಕಾಯಿನ, ನಾನು ಅಷ್ಟು ಹಾಕಿರುವಂಥ ಚೌಳೆಕಾಯಿನ ಡಿಪ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ ನೀರಲ್ಲಿ ಅದು ಮುಳುಗಬೇಕು, ಪೂರ್ತಿ ಮುಳುಗ್ದಾಗಲೇ ಅದು ಚೆನ್ನಾಗಿ ಕುದಿ ಬರಲಿಕ್ಕೆ ಸಾಧ್ಯ ಅಲ್ವಾ. ಸೊ ಒಂದು ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಮತ್ತೆ ಲಿಡ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ 3 ಮಿನಿಟ್ಸ್ ಬಿಟ್ಟು ನಾನು ಒಂದ್ಸಲ ತೆಗೆದು ನೋಡ್ತೀನಿ. ಒಂದು ಮ್ಯಾಕ್ಸಿಮಮ್ ಅಂದರೆ 7 ಮಿನಿಟ್ಸ್ ಆದರೆ ಸಾಕು 2.5 kg ಚೌಳೆಕಾಯಿ ಆಗಲಿಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ. ಒಂದ್ಸಲ 3 ಮಿನಿಟ್ಸ್ ಬಿಟ್ಟು ತೆಗೆದು ನೋಡಿದಾಗ ಇಲ್ಲಿ ನೋಡಿ ಲೈಟಾಗಿ ಬಾಯ್ಲ್ ಆಗ್ತಾ ಇದೆ, ನೀರು ಕುದಿತಾ ಇದ್ರೂ ಲೈಟಾಗಿ ಬಾಯ್ಲ್ ಆಗ್ತಾ ಇರುತ್ತೆ. ಆವಾಗವಾಗ ನೀವು ಕೈ ಆಡಿಸ್ತಾನೆ ಇರಬೇಕು. ಸೊ ಮೇಲೆ ಕೆಳಗೆ ಮಾಡ್ತಾನೆ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಚೆನ್ನಾಗಿ ಬಾಯ್ಲ್ ಆಗಿರುವಂಥ ಚೌಳೆಕಾಯಿ ಎಲ್ಲ ಮೇಲ್ಗಡೆ ಬರುತ್ತೆ, ಈ ಮೇಲ್ಗಡೆ ಸ್ವಲ್ಪ ಹಸಿ ಇರುವಂಥ ಚೌಳೆಕಾಯಿ ಎಲ್ಲ ಕೆಳಗಡೆ ಹೋಗುತ್ತೆ. ಸೊ ಈಕ್ವಲ್ ಆಗಿ ಎಲ್ಲ ಕಡೆನೂ ನೀವು ಕೈ ಆಡೋದ್ರಿಂದ ಚೌಳೆಕಾಯಿ ಡೀಪಾಗಿ ಅದು ಮುಳುಗ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಎಲ್ಲ ಚೌಳೆಕಾಯಿನೂ ಒಂಥರ ಬಾಯ್ಲ್ ಆಗುತ್ತೆ. ಇದೂ ಅಷ್ಟೇ, ತುಂಬ ಹೊತ್ತು ಬಾಯ್ಲ್ ಆಗೋದು ಬೇಡ, ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು. ಅಫ್ಕೋರ್ಸ್ ನಿಮಗೆ ಗೊತ್ತಾಗುತ್ತೆ ಕಲರ್ ಯಾವಾಗ ಚೇಂಜ್ ಆಗಿದೆ ಅಂತ. ಬಟ್ ನನಗೇನು ಒಂದು ಸ್ವಲ್ಪ ಅವಾಗವಾಗ ತೆಗೆದು ನೋಡೋ ಹುಚ್ಚು, ಇಲ್ಲಾಂದರೆ ಬೇಗ ಒಂಥರ ಜಾಸ್ತಿ ಬಾಯ್ಲ್ ಆಗಿಬಿಟ್ರು ಕಷ್ಟ, ಅಥವಾ ಬಾಯ್ಲೇ ಆಗಿಲ್ಲ, ಒಂದು ಕಡೆ ಹಸಿ ಒಂದು ಕಡೆ ಒಣ ಇದ್ರೂ ಅದು ಒಂಥರ ಸರಿ ಇರಲ್ಲ ಅಂದ್ಬಿಟ್ಟು ನಾನು ಚೂರು ಅವಾಗವಾಗ ತೆಗೆದು ನೋಡಿ ನೀಟಾಗಿ ಒಂದು ಸೌಟಲ್ಲಿ ಈ ಥರ ಡಿಪ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಐ ಮೀನ್ ಕೈ ಆಡಿಸ್ತಾ ಇದ್ದೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ನೀವು ಅವಾಗವಾಗ ತೆಗೆದು ಈ ರೀತಿ ನೋಡ್ಬೋದು. ನಮಗೇನು ಚೌಳೆಕಾಯಿ ನೀಟಾಗಿ ಬಾಯ್ಲ್ ಆಗಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಇಷ್ಟೆಲ್ಲ ಆಗೋದು ಸುಮಾರು ಓವರ್ ಆಲ್ ಪ್ರೊಸೆಸ್ ಅಂದರೆ ಒಂದು 2 hours ಪ್ರೊಸೆಸ್ ಅನಿಸುತ್ತೆ ಮಾಡ್ಕೊಳ್ಳಿಕ್ಕೆ. ಬಟ್ ಅಫ್ಕೋರ್ಸ್ ಇದನ್ನು ಚೌಳೆಕಾಯಿ ಅಷ್ಟೊಂದು ನೀವು ಸ್ವಲ್ಪ ಮಾಡ್ಕೊಳ್ಳೋದಾದ್ರೆ ಅರ್ಧ kg 1/4 kg ಮಾಡ್ಕೊಳ್ಳೋದಾದರೆ ಸ್ಟಾರ್ಟಿಂಗ್ ಓಕೆ, ಅಷ್ಟೊಂದೇನು ಅನಿಸಲ್ಲ. ಈ ಒಂದೇ ಸಲ 2 kg 3 kg ಅಂದರೆ ಅದು ಹೆಚ್ಚಬೇಕಲ್ಲ ಕುತ್ಕೊಂಡು, ಅದು ಸ್ವಲ್ಪ ಪ್ರಾಬ್ಲಮ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗುತ್ತಲ್ವಾ. ಒಂದು ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಒಂಥರ ಲೈಟ್ ಬ್ರೌನಿಶ್ ಶೇಡ್ ಕೂಡ ಬಂದಿದೆ. ಸೊ ಇದು ಬಾಯ್ಲ್ ಆಗ್ತಾ ಇದೆ ಅಂತ ನೀಟಾಗಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ 2 ಸೌಟ್ ಇದ್ದರೆ ಅದರಲ್ಲೂ ನೀವು ನೀಟಾಗಿ ಮಿಕ್ಸ್ ಮಾಡ್ಬೋದು. ಬಟ್ ನನಗೆ 1 ಸೌಟಲ್ಲೇ ನೀಟಾಗಿ ಅಭ್ಯಾಸ ಇರೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಹೇಳ್ತಿದ್ದೆ, 2 ತಾಸು ಅಂದ್ಕೊಳ್ಳಿ, 2 hours ಮ್ಯಾಕ್ಸಿಮಮ್ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ. ಬಟ್ ಈ ಸಮ್ಮರಲ್ಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ವರ್ಷ ಪೂರ್ತಿ ನೀವು ಆರಾಮ್ಸೆ ತಿನ್ಬೋದು. ಈ ಮೆಣಸಿನ್ಕಾಯಿನೂ ಅಂದರೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ವ, ಅದು ಕೂಡ ಇದೇ ರೀತಿಯೇ ಮಾಡ್ತಾರೆ. ಬಟ್ ನಾವು ಅದನ್ನು ಬೇಯಿಸಲ್ಲ, ಅಫ್ಕೋರ್ಸ್ ಹೌದು ಗೊತ್ತಿರೋ ವಿಷಯ. ಬಟ್ ಏನು ಅಂದರೆ ಮಕ್ಕಳು ತಿನ್ನಲ್ಲ, ಅಥವಾ ವಯಸ್ಸಾಗಿರೋರು ತಿನ್ನಲ್ಲ, ನಮಗೆ ಖಾರ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ತಿನ್ನಲ್ಲ. ಸೊ ಬೇಡ, ಅದ್ರ ಬದಲು ಇದು ಆಲ್ಟರ್ನೇಟಾಗಿ ಕೂಡ ನೀವು ಮಾಡ್ಕೋಬೋದು. ಕೆಲವರು ಮಜ್ಜಿಗೆ ಮೆಣಸಿನ್ಕಾಯಿ ರೀತಿಯಲ್ಲೇ ಇದನ್ನು ಮಾಡ್ತಾರೆ. ಮಜ್ಜಿಗೆಯಲ್ಲಿ ನೆನೆ ಇಟ್ಟು 3 ದಿನ ಇಟ್ಬಿಟ್ಟು ಆಮೇಲೆ ತರೋದು, ಬಿಸಿಲಿಗೆ ಹಾಕೋದು, ಮತ್ತೆ ನೀರಲ್ಲಿ ಇಡೋದು, ಆ ರೀತಿ ಎಲ್ಲ ಮಾಡ್ತಾರೆ. ಬಟ್ ಬೇಡ, ನಮಗೆ ಈ ಥರ ಒಂದೇ ಸಲ 1 hour ಲೇಟ್ ಆದರೂ ಪರವಾಗಿಲ್ಲ, ಪ್ರೊಸೆಸ್ ನೀಟಾಗಿ ಆಗಿಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ನಾನು ಒಂದು ರೌಂಡ್ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ತೋರಿಸ್ಕೊಂಬಂದೆ, ಅಮ್ಮ ಇಷ್ಟು ಸಾಕಾ ಬೆಂದಿದ್ದೇನಾ ಅಂತ. ಓಕೆ ಸಾಕು, ಇನ್ನೇನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡು, ಆಫ್ ಮಾಡಿ ಅದನ್ನೆಲ್ಲ ಸ್ಟ್ರೈನ್ ಮಾಡು, ಅಂದರೆ ನೀರನ್ನ ಸಪ್ರೇಟ್ ಮಾಡು ಅಂತ ಹೇಳಿದ್ರು. ಸೊ ನಾನು ಇಷ್ಟ ಆಗಿದೆ, ಸೊ ಕಲರ್ ಕೂಡ ಚೇಂಜ್ ಆಗಿದೆ, ಅಲ್ಲಿ ಓಕೆ ಅಂತಲೂ ಅಂದಾಗಿದೆ. ಸೊ ಅಲ್ಲಿಗೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ನೀರನ್ನ ಬಸಿಬೇಕು. ನಾವು ಆ ಉಪ್ಪು ನೀರನ್ನ ಇನ್ಯಾವುದಕ್ಕೂ ಬಳಸೋದಿಲ್ಲ. ಸೊ ಆ್ಯಕ್ಚುಲಿ ನಾವು ನೀರಿಗೆ ಉಪ್ಪು ಹಾಕಿದ್ವಲ್ವಾ, ಸೊ
ಉಪ್ಪಿನ ನೀರನ್ನ ನಾವು ಮತ್ತಿನ್ನು ಯಾವುದಕ್ಕೂ ಬಳಸಲ್ಲ. ಸೊ ಅದೇನು ಮಾಡಬೇಕು, ತೆಗೆದುಬಿಡಬೇಕು. ತೆಗೆದು ಇದು ಪೂರ್ತಿ ಡ್ರೈ ಆಗಬೇಕು. ಸೊ ನಿಮ್ಮ ಮನೇಲಿ ಏನಾದರೂ ಒಂದು ಸ್ಟೀಲಿನ ಸಾಸರು ಅಥವಾ ಜರಡಿನೋ ಏನಾದರೂ ಒಂದು ದೊಡ್ಡದಾಗಿ ಇರುತ್ತಲ್ವ, ದೊಡ್ಡ ಪಾತ್ರೆಗಳಿದ್ದರೆ, ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಾಗಿದ್ದರೆ ಈ ರೀತಿ ಏನಾದರೂ ಸಾಸರ್ ಥರ ಇದ್ದರೆ ಅದರೊಳಗೆ ನೀಟಾಗಿ ಚೌಳೆಕಾಯಿನ ಸಪ್ರೇಟ್ ಮಾಡಿ ನೀರನ್ನ ಅದರಲ್ಲೇ ಬಿಡಿ. ಇಲ್ಲ ಅಂತಂದರೆ ನೀವು ಬಟ್ಟೆಯಲ್ಲಿ ಹಾಕಿ ಕೂಡ ಚೆನ್ನಾಗಿ ಬಸ್ದು ಬಿಡ್ಬೋದು. ನೀರನ್ನ ಸಪ್ರೇಟ್ ಮಾಡಿ ಚೌಳೆಕಾಯಿ ಸಪ್ರೇಟ್ ಮಾಡ್ಬೋದು. ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದರೆ ನೀರಿನ ಅಂಶ ಹೋಗಬೇಕು. ಅಂದರೆ ಈ ಚೆನ್ನಾಗಿ ಬಸ್ಬಿಟ್ಟು ನೀರೆಲ್ಲ ಇಳಿದ್ಮೇಲೆ ಒಂದು 10 ನಿಮಿಷದಿಂದ ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಇದು ಡ್ರೈ ಆಗಬೇಕು. ಸೊ ಉಪ್ಪಿನ ನೀರು ಅದರೊಳಗಿರುವಂಥ ಅವಶ್ಯಕತೆ ಇಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ನೋಡಿ, ನಾನು ಕಂಪ್ಲೀಟಾಗಿ ನೋಡಿ ನಾನು ಯಾವ ರೀತಿ ಇದನ್ನು ಬಸ್ತಿದ್ದೀನಿ, ಯಾವ ರೀತಿ ಅದನ್ನು ನೆಕ್ಸ್ಟ್ ಬಟ್ಟೆ ಮೇಲೆ ಹಾಕಿದ್ದೀನಿ ಅಂತ, ಮತ್ತು ನಾನು ನೆಕ್ಸ್ಟ್ ಏನು ಸ್ಟೆಪ್ ಮಾಡಿದೆ ಅಂತ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಅದೇ ಪಾತ್ರೆನ, ಅಂದರೆ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆನ ತೊಗೊಂಡು ಅದಕ್ಕೆ ನಾನೀಗ ಮೊಸರು ಹಾಕೋತಾ ಇದ್ದೀನಿ. ಸರಿ ಸುಮಾರು ಏನಿಲ್ಲ ಅಂದರೂ 1 ರಿಂದ 1.5 ಲೀಟ್ರ್ ಮೊಸರಷ್ಟು ಬೇಕು. ನಮ್ಮ ಮನೇಲಿ ನಾವು ಮೊಸರನ್ನ ಮನೇಲೇ ಮಾಡೋದು. ಗಟ್ಟಿ ಹಾಲನ್ನ ಹಾಕ್ಬಿಟ್ಟು ನಮ್ಮಮ್ಮ ಮೊಸರು ಈ ಥರ ಮಾಡಿರ್ತಾರೆ. ಮೊಸರು ತುಂಬಾ ತಿಕ್ಕಾಗಿರುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್ ಇದಕ್ಕೆ. ಸೊ ಮೊಸರು ನೀವು ಮಜ್ಜಿಗೆ ಮಾಡಿದ್ರೂ ಸರಿಯೇ, ಗಟ್ಟಿ ಮಜ್ಜಿಗೆ ಮಾಡ್ಕೋಬೇಕಾಗತ್ತೆ. ಮಜ್ಜಿಗೆ ಬೇಡ ನಮಗೆ ಗಟ್ಟಿ ಮೊಸರಲ್ಲೇ ಮಾಡ್ತೀವಿ ಅಂದರೆ ಅದು ಕೂಡ ಓಕೆನೇ. ಸೊ ನಮ್ಮ ಮನೇಲಿ ನಾವು ಯೂಶ್ವಲಿ ಮೊಸರಲ್ಲೇ ಮಾಡೋದು. ಫಸ್ಟ್ ಒಂದು ಪಾತ್ರೆ ಸುಮಾರು ಇಲ್ಲಿ ಒಂದು 3/4 ಲೀಟ್ರ್ಗಿಂತನೂ ಜಾಸ್ತಿನೇ ಇತ್ತು ಮೊಸರು. ಅದನ್ನು ಫಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ವಿಸ್ಕ್ ಮಾಡ್ಕೊತೀನಿ. ಗಂಟಿಲ್ದಿರೋ ರೀತಿಯಲ್ಲಿ ನೀಟಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು. ಅದು ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲ ಈ ಟೈಮಲ್ಲಿ ಸ್ವಲ್ಪ ನೀವು ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ತಿಕ್ ಮಜ್ಜಿಗೆ ಥರನೂ ಮಾಡ್ಕೋಬೋದು. ಎರಡೂ ಆಪ್ಷನ್ ಇರುತ್ತೆ. ಬಟ್ ನಾವಿಲ್ಲಿ ಫಸ್ಟ್ ಮೊಸರನ್ನ ಅಷ್ಟೇ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ನನಗೇನು ಅನ್ನಿಸ್ತು ಅಥವಾ ನಮ್ಮಮ್ಮಗೆ ಏನು ಅನ್ನಿಸ್ತು ಅಂದರೆ ಎಷ್ಟು ಮೊಸರು ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅಂತ ಅನ್ನಿಸ್ತು. ಯಾಕಂದರೆ ಚೌಳಿಕಾಯಿ ತುಂಬ ಐತಲ್ವ, ಕ್ವಾಂಟಿಟಿ ಜಾಸ್ತಿ ಇರೋದಕ್ಕೆ. ಫಸ್ಟ್ ನೋಡೋಣ ಯಾವ ರೀತಿ ಅಂದ್ಬಿಟ್ಟು. ಇಲ್ಲಿ ನೋಡಿ ಚೌಳಿಕಾಯಿ ಯಾವ ರೀತಿ ಆಗಿದೆ ಅಂತ. ಬಾಯ್ಲ್ ಆಗಿರೋದು ಈ ರೀತಿ ಕ್ಲೀನಾಗಿ ಕಟ್ಟಾಗುತ್ತೆ. ಸೊ ಇದಾದಮೇಲೆ ನಾನೇನು ಮಾಡಿದೆ, ಓಕೆ ಇನ್ನೊಂದು ಸ್ವಲ್ಪ ಮೊಸರು ಇದ್ರೆ ಹಾಕೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಯೂಶ್ವಲಿ ಮೊಸರು ಸ್ಟಾಕ್ ಇರುತ್ತೆ. ನಿಮ್ಮ ಮನೇಲಿ ಸ್ವಲ್ಪ ಹುಳಿ ಮೊಸರು ಇದ್ದರೆ ಓಕೆ, ಅದು ಕೂಡ ಹಾಕ್ಬೋದು. ಇಲ್ಲ ಸಿಹಿ ಮೊಸರೇ ಹಾಕ್ತೀನಿ ಅಂದರೆ ಖಂಡಿತ ಅದು ಕೂಡ ಹಾಕ್ಬೋದು. ಸಾರಿ, ಮೇ ಬಿ ನಿಮಗೆ ಟ್ರೈನ್ ಸೌಂಡ್ ಏನಾದರೂ ಕೇಳಿಸ್ತಾ ಇದ್ದರೆ, ಡಿಸ್ಟರ್ಬೆನ್ಸ್ ಆದರೆ ಪ್ಲೀಸ್ ಇಗ್ನೋರ್ ದ ಟ್ರೈನ್ ಸೌಂಡ್. ಸೊ ಇಲ್ಲಿ ನೋಡಿ ಚೆನ್ನಾಗಿ ಅದನ್ನು ವಿಸ್ಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟು ಲಮ್ಸು ಏನೂ ಇರಬಾರ್ದು. ಆ ರೀತಿ ಮೊಸರನ್ನ ನೀವು ಎಷ್ಟು ಚೆನ್ನಾಗಿ ಕೈ ಆಡಿಸ್ಕೊತೀರೋ ಅಷ್ಟು ಚೆನ್ನಾಗಿ ಅದು ಹೊಂದ್ಬಿಡುತ್ತೆ ಇದು ಚೌಳೆಕಾಯಿ ಜೊತೆ. ಹಾಗಾಗಿ ಫ್ರೆಂಡ್ಸ್ ಏನು ಗೊತ್ತಾ, ಇದು ಚೌಳೆಕಾಯಿ ಜೊತೆನೇ ಮಾಡಬೇಕು ಅಂತಲೂ ಏನಿಲ್ಲ. ನೀವು ಟೊಮೆಟೊ ಕಾಯಲ್ಲೂ ಹಾಕಿ ಮಾಡ್ಬೋದು, ಅಥವಾ ಈ ಹಾಗಲಕಾಯಿ ಬರುತ್ತಲ್ವ, ಹಾಗಲಕಾಯಿನೂ ಹಾಕಿ ಮಾಡ್ಬೋದು. ಟೊಮೆಟೊಕಾಯಿ, ಹಾಗಲಕಾಯಿ, ಆಮೇಲೆ ನಿಮ್ಮ ರುಚಿಗೆ ತಕ್ಕಂತೆ ನೀವೇನಾದರೂ ಟ್ರೈ ಮಾಡ್ಬೋದು ಅಂದರೆ ಖಂಡಿತನೂ ಅದರಲ್ಲೂ ಮಾಡ್ಬೋದು. ಇಲ್ಲಿ ನೋಡಿ ನೆಕ್ಸ್ಟ್ ಇನ್ನೊಂದು 1/4 ಲೀಟ್ರ್ಗಿಂತ ಜಾಸ್ತಿ ಇತ್ತು. ನಮ್ಮ ಮನೇಲಿ ಮೊಸರು ತುಂಬ ಗಟ್ಟಿ ಇರುತ್ತೆ ಆಯಿತಾ. ನೀವೇನು ಮಾಡಿದ್ರೂ ಬೀಳೋದೇ ಇಲ್ಲ ಮೊಸರು, ಅಷ್ಟು ಗಟ್ಟಿ ಮೊಸರು ಇರುತ್ತೆ.
ಮತ್ತು ಹೇಗೆ ಇದು ಪ್ಯಾಕೆಟ್ ಹಾಲ ಅಂತ ಕೇಳ್ತಿದ್ದೀರಾ? ಇಲ್ಲ ಪ್ಯಾಕೆಟ್ ಹಾಲೇನಲ್ಲ, ಹಳ್ಳಿಯಿಂದ ತರಿಸುವಂಥ ಹಾಲಿದು. ಹಾಲಲ್ಲಿ ಅಮ್ಮ ಮನೆಯಲ್ಲೇ ಮಾಡುವಂಥ ಮೊಸರಿದು. ಸೊ ಸ್ಪೂನ್ ಬೇಕೇ ಬೇಕು, ಇಲ್ಲಾಂದ್ರೆ ಮೊಸರು ಬೀಳೋದೇ ಇಲ್ಲ. ಒಂಥರ ಈ ಏನಂತಾರೆ ಗಿಣ್ಣ ಅಂತಾರಲ್ವ, ಆ ರೀತಿ ಗಿಣ್ಣದ ಥರ ಇರುತ್ತೆ ನಮ್ಮ ಮನೇಲಿ ಮೊಸರು. ಯೂಶ್ವಲಿ ನಮ್ಮ ಮನೇಲಿ ಯಾರು ಬಂದರೂ ಮೊಸರು ತುಂಬ ಇಷ್ಟಪಡ್ತಾರೆ, ಸಖತ್ತಾಗಿರುತ್ತೆ ಮೊಸರು ಅಂತ. ನನಗೂ ಅಷ್ಟೇ ಮೊಸರು ಸಕ್ಕರೆ ತಿನ್ನೋಕ್ಕೆ ವಾವ್ ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತೀನಿ. ಸೊ ಇಲ್ಲಿ ನೋಡಿ, ಸುಮಾರು ಆಗಲೇ ಒಂದು 3/4 ಲೀಟ್ರ್ ಅಷ್ಟು ಹಾಕಿದ್ದೆ. ಈಗ ಒಂದು ಅರ್ಧ ಲೀಟ್ರ್ಗಿಂತನೂ ಜಾಸ್ತಿ ಇದೆ ಮೊಸರು. ಅಲ್ಲಿಗೆ 1-1.5 ಲೀಟ್ರು ಹತ್ತತ್ರ ಮೊಸರಾಗಿದೆ. ಅದು ಕೂಡ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಆಲ್ರೆಡಿ ನಾನು ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದ್ದೀವಲ್ವ, ಸೊ ಹಾಗಾಗಿ ದೊಡ್ಡ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಏನೋ ಬಿತ್ತು ಅಂತ ಅಂದ್ಕೋಬೇಡಿ, ಅದು ಕೊತ್ತಂಬರಿ ಒಂದು ಪೀಸ್, ಅದು ಕೊತ್ತಂಬರಿ ಉಪ್ಪಲ್ಲಿ ಸೇರ್ಕೊಂಡಿತ್ತು, ಅದರೊಳಗೆ ಬಿದ್ದಿತ್ತು. ನಾನು ಏನೋ ಬಿದ್ದಿದ್ದೆಲ್ಲ ಅಂದ್ಕೊಂಡೆ, ಬಟ್ ಏನಿಲ್ಲ, ಅದು ಕೊತ್ತಂಬರಿ ಸೊಪ್ಪು. ಆಮೇಲೆ ಅದನ್ನು ತೆಗೆದುಬಿಟ್ಟೆ, ಕೊತ್ತಂಬರಿ ಸೊಪ್ಪು ಯಾಕೆ ಬಂತು ಇದರಲ್ಲಿ ಅಂತ. ಸಡನ್ನಾಗಿ ನೋಡಿದ ತಕ್ಷಣ ಯಾವುದೋ ನೋಡೋ ಥರ ಕಾಣಿಸುತ್ತಲ್ವ, ಬಟ್ ಅಲ್ಲ, ಜಸ್ಟ್ ಒಂದು ಕೊತ್ತಂಬರಿ ಸೊಪ್ಪು ಬಿದ್ದಿತ್ತು, ಏನು ಅಂದ್ಕೋಬೇಡಿ, ಅದನ್ನು ಇಗ್ನೋರ್ ಮಾಡಿ. ಇಲ್ಲಿ ನೋಡಿ, ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಬಟ್ ನಾವಿಲ್ಲಿ ನೀರನ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ಮೊಸರಷ್ಟೇ ಮಾಡ್ಕೊಂಡಿದ್ದು. ಮೊಸರು ಅಷ್ಟೇ ಮಾಡ್ಕೊಂಡಾಗ ನಿಮಗೆ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಮೊಸರು ಇದ್ದರೆ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್, ಅದು ಮಸ್ತ್ ಬರುತ್ತೆ. ಇಲ್ಲ ಅಂದ್ರೂ ಓಕೆ, ಸಿಹಿ ಮೊಸರು ಆದರೂ ಓಕೆ. ನೋಡಿ, ಇಲ್ಲ ತೆಗೆದೆ ಏನಿದು ಅಂತ, ಬಟ್ ಅದು ನೋಡಿದ್ರೆ ಕೊತ್ತಂಬರಿ ಸೊಪ್ಪಿತ್ತು, ಹಾಗಾಗಿ ಅದನ್ನು ಕೂಡ ತೆಗೆದು ಹಾಕಿದೆ. ಸೊ ನೋಡಿದ್ರಿ ಅನಿಸುತ್ತೆ. ಎಸ್, ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಮೆಂತೆ ಪುಡಿ. ಅಂದರೆ ಮೆಂತೆ ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಒಂದು ಚಿಟಿಕೆ ಅಷ್ಟು 1/4 ಟೇಬಲ್ ಸ್ಪೂನು ಅಥವಾ ಒಂದು ಅರ್ಧಕ್ಕಿಂತನೂ ಕಡಿಮೆ ಅಂದ್ಕೊಳ್ಳಿ, ದೊಡ್ಡ ಟೇಬಲ್ ಸ್ಪೂನಲ್ಲಿ ಅಷ್ಟನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಯೂಶ್ವಲಿ ನಾವಿಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಮೆಂತೆ ಪುಡಿನ ಹಾಕ್ತೀವಿ. ಸೊ ಮೆಂತೆ, ಇಂಗು, ಉಪ್ಪು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಫಸ್ಟ್ ಏನು ಮಾಡಿದ್ದೀನಿ, ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಆಮೇಲೆ ಮೆಂತೆ ಪೌಡ್ರ್ ಹಾಕಿದ್ದೀನಿ. ಇಲ್ಲಿ ಹೋಟೆಲ್ ಸ್ಪೆಷಲ್ ಇಂಗು ಅಂತ ಬರುತ್ತೆ, ಸುಮಾರು ಇದು 780 800 ರುಪೀಸು ಬರುತ್ತೆ. ಇದು ಒಂದು ಬಾಕ್ಸು. ಇದೊಂದು ಬಾಕ್ಸ್ ನಮಗೆ ಮ್ಯಾಕ್ಸಿಮಮ್ ಅಂದರೆ 6 ಮಂತ್ಸ್ ಅಂತೂ ಆರಾಮ್ಸೆ ಆಗುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇದರಿಂದ 1 ಟೇಬಲ್ ಸ್ಪೂನಷ್ಟು ಇಂಗನ್ನ ತೊಗೊತಾ ಇದ್ದೀನಿ, ಎಕ್ಸಾಕ್ಟ್ಲಿ 1 ಟೇಬಲ್ ಸ್ಪೂನ್. ಇದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಏನು ಗೊತ್ತಾ, ಈ ಹೋಟೆಲ್ ಸ್ಪೆಷಲ್ ಹಿಂಗೆ ಏನಿದೆ ತುಂಬ ಸ್ಟ್ರಾಂಗ್ ಇರುತ್ತೆ. ಈ LG ಪೌಡರ್ ಹಿಂಗೆ ಬರುತ್ತಲ್ವ, ಸ್ವಲ್ಪ ಲೈಟ್ ಇರುತ್ತೆ, ಇಷ್ಟೊಂದು ಸ್ಟ್ರಾಂಗ್ ಅನಿಸಲ್ಲ, ಬಟ್ ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ನೋಡಿ ಬಳಸೋದು ಒಳ್ಳೆಯದು. ಇನ್ ಕೇಸ್ ನೀವೇನಾದರೂ ಡೈಲಿ ಅಡುಗೆಗೆ ಬಳಸೋದಾದರೆ, ಈ ಗ್ಯಾಸ್ಟ್ರಿಕ್ ಆದಾಗ ಮಜ್ಜಿಗೆಗೆಲ್ಲ ಹಾಕ್ತಾರಲ್ವ ಇಂಗು, ಅದಕ್ಕೆಲ್ಲ ಈ ಇಂಗು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆಮೇಲೆ ಘಮ ಕೂಡ ತುಂಬಾ ಫ್ಲೇವರಬಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಇಂಗಿನ ಘಮ ಮಾತ್ರ ಇಷ್ಟಪಡೋರಿಗೆ, ಹಿಂಗೆ ಇಷ್ಟಪಡಲ್ಲ ಅನ್ನೋರಿಗೆ ಇದು ಆಪ್ಷನಲ್, ಕ್ವಿಟ್ ಕೂಡ ಮಾಡ್ಬೋದು, ಬಟ್ ಅದು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಷ್ಟೇ. ಬಟ್ ನಮ್ಮ ಮನೇಲಿ ನಾವು ಹೋಟೆಲ್ ಸ್ಪೆಷಲ್ ಹಿಂಗನ್ನ ಬಳಸೋದು, ಅಥವಾ ಇನ್ ಕೇಸ್ ಏನಾದರೂ ಇದು ಆಪ್ಷನ್ ಇದಿಲ್ಲ, ಖಾಲಿ ಆಗ್ತಾ ಇದೆ ಅಂದಾಗ LG ಹಿಂಗನ್ನ ಬಳಸ್ತೀವಿ. ಸೊ ನನಗೆ ಇದೇನು 1 ಟೇಬಲ್ ಸ್ಪೂನ್ ಹಾಕಿದೆ ಅಲ್ವಾ ಇಂಗು. ಇನ್ ಕೇಸ್ ನಾವು LG ಅಥವಾ ಬೇರೆ ಬ್ರ್ಯಾಂಡ್ ಹಿಂಗೆ ಏನಾದರೂ ಬಳಸೋದಾದರೆ 2-2.5 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕಾಗುತ್ತೆ. ಇದು ಸಾಕು, ಇದು ಸ್ಟ್ರಾಂಗ್ ಇರೋದ್ರಿಂದ ಇಷ್ಟ ಆದರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕೈ ಬಿಟ್ಬಿಟ್ರೆ ಸಾಕು, ಚೆನ್ನಾಗಿ ಫ್ಲೇವರ್ ಎಲ್ಲ ಹೀರ್ಕೊಳ್ಳಿ, ಅದು ಮೊಸರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ದೊಡ್ಡ ಪರಾತ ಇಟ್ಕೊಂಡು ಆ ಪರಾತದ ಮೇಲೆ ನೀರನ್ನು ಬಸ ಇಟ್ಟಿದ್ವಲ್ವಾ, ಆ ಚೌಳೆಕಾಯಿ ನೀರೆಲ್ಲ ಇಳಿದಿದೆ, ಆ ಇಳಿದಿರುವಂಥ ಚೌಳೆಕಾಯಿನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕ್ಲೀನಾಗಿ ಅದು ಡ್ರೈ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಸೊ ಡ್ರೈ ಆಗೋ ತನಕ ವೆಯ್ಟ್ ಮಾಡಿ. ಡ್ರೈ ಆದಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಓಕೆನಾ? ಸೊ ಈ ರೀತಿಯಾಗಿ ನಾವೇನು ಮೊಸರು ನೆನೆ ಇಟ್ಕೊಂಡಿದ್ವಿ, ಒಂದು 10 ನಿಮಿಷ ಕೈ ಬಿಟ್ಟಿದ್ವಿ ಅಲ್ವಾ, ಅಷ್ಟೇ ನಾನಿಲ್ಲಿ ಚೌಳೆಕಾಯಿ ಕೂಡ ನೀರಲ್ಲಿ ನೆನೆಸಿ ಆರಿಸಿ ಇಟ್ಟಿರೋದು. ಈ ರೀತಿ ಕಲರ್ ಚೇಂಜ್ ಆಗಿದೆ. ಮೇ ಬಿ ನಿಮಗೀಗ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈಗ ಈ ಮಜ್ಜಿಗೆ ಒಳಗೆ, ಅಂದರೆ ಈ ಗಟ್ಟಿ ಮೊಸರೊಳಗಡೆ ನಾನೀಗ ಅಷ್ಟು ಚೌಳೆಕಾಯಿನ ಹಾಕ್ತಾಯಿದ್ದೀನಿ. ಸೊ ಈಗ ಸ್ವಲ್ಪ ನಿಮಗೆ ಮೆಸ್ಸಿ ಅನ್ನಿಸ್ಬೋದು, ನಾನು ಹಿಂಗೇನು ಮಾಡ್ತಾಯಿದ್ದೀನಿ ಅಲ್ವಾ ಅದು. ಆ್ಯಕ್ಚುಲಿ ನೀವು ಏನಾದರೂ ಸೌಟ್ ಯೂಸ್ ಮಾಡಿಕೊಂಡ್ರು ಮಾಡ್ಕೋಬೋದು, ಬಟ್ ನನಗೆ ಸೌಟ್ಗಿಂತ ನೀಟಾಗಿ ಕೈಯಲ್ಲೇ ಕೈ ಆಡಿಸೋದು ಒಂಥರ ಒಳ್ಳೆಯದು ಅನಿಸುತ್ತೆ.
ನಿಮ್ಮ ಪ್ರಿಫ್ರೆನ್ಸು, ನಿಮ್ಮ ಅನುಕೂಲ, ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಚೆನ್ನಾಗಿ ಒಂದು ಅರ್ಧ ಚೌಳಿಕಾಯಿ ಹಾಕಿದ ಮೇಲೆ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮೊಸರು ಕೆಳಗಡೆ ಇರೋದೆಲ್ಲ ಮೇಲ್ಗಡೆ ಬರಬೇಕು, ಮೇಲ್ಗಡೆ ಇರೋದೆಲ್ಲ ಕೆಳಗೆ ಹೋಗಬೇಕು. ಆವಾಗ ನೀವು ಮತ್ತೆ ಹೊಸ ಚೌಳಿಕಾಯಿ ಹಾಕಿದಾಗ ಮೊಸರು ಜೊತೆ ಚೆನ್ನಾಗಿ ಹೊಂದ್ಬಿಡುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಒಂದೇ ಸಲ ನೀವು ಅಷ್ಟು ಚೌಳಿಕಾಯಿ ಹಾಕಿದ್ರೆ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದೇ ಪಾತ್ರೆಯಲ್ಲಿ ನೀವೇನಾದರೂ ಪರಾತದಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ಅಂದರೆ ಓಕೆ, ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಕೆಳಗೆ ಒಂದೊಂದು ಚೌಳೆಕಾಯಿಗೂ ಮೊಸರು ಹೊಂದ್ಕೋಬೇಕು, ಅಂದರೆ ಅಂಟ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಏನಿಲ್ಲ ಅಂದರೂ ಒಂದು 8ರಿಂದ 10 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೌಳೆಕಾಯಿಗೆಲ್ಲ ಮೊಸರು ಹಚ್ಚೋ ರೀತಿಯಲ್ಲಿ ಮೇಲೆ ಕೆಳಗೆ ಮಾಡ್ಕೊಂಡು ಕೈ ಆಡಿಕೊಂಡ್ರೆ ಅದು ಚೆನ್ನಾಗಿ ಆ ಮೆಂತೆ, ಇಂಗು, ಉಪ್ಪು, ಮೊಸರು ಫ್ಲೇವರು ಪ್ರತಿಯೊಂದು ಚೌಳೆಕಾಯಲ್ಲೂ ಸೇರಿಕೊಳ್ಳುತ್ತೆ. ಇನ್ನು ನಾವು ತುಂಬನ ಕಟ್ ಮಾಡಿದ್ವಿ ಅಲ್ವಾ, ಆ ತುಂಬಲ್ಲಿ ಕಟ್ ಮಾಡಿದ್ರೊಳಗಡೆ ನಮಗೆ ಈ ಚೌಳೆಕಾಯಿ ಫ್ಲೇವರ್ಗೆ ಮೊಸರು ಫ್ಲೇವರು, ಇಂಗಿನ ಫ್ಲೇವರ್ ಎಲ್ಲ ಒಳಗಡೆ ಹೋಗೋದು. ಸೊ ಹಂಗಾಗಿ ನೀಟಾಗೆ ಕೈ ಆಡಿಸ್ಕೊಳ್ಳಿ. ಸೊ ನಾನು ಆಗಲೇ ಹೇಳಿದೆ ನೋಡಲಿಕ್ಕೆ ಮೆಸ್ಸಿ ಅನಿಸುತ್ತೆ ಅಂತ. ದಯವಿಟ್ಟು ಏನೋ ಅನ್ಕೋಬೇಡಿ, ಮೆಸ್ಸಿ ಆಗಿದ್ರೆ ಅನಿಸಿದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕ್ಲೀನಾಗಿ ಕೈ ಆಡಿಸ್ಬೇಕು ಅಂದರೆ ನಾವು ಕೈಯಿಂದ ಕೈ ಮುಟ್ಟಿ ಮಾಡಲೇಬೇಕಾಗತ್ತೆ. ಆವಾಗ ಮಾತ್ರ. ಇಲ್ಲಿ ನೋಡಿ, ಇಲ್ಲಾಂದರೆ ಕೆಳಗಡೆ ಗಟ್ಟಿ ಮೊಸರು ಹಾಗೆ ಉಳ್ಕೊಂಬಿಡುತ್ತೆ, ಮೇಲ್ಗಡೆ ಮಾತ್ರ ಒಣ ಅನ್ನಿಸ್ಬಿಡುತ್ತೆ. ಹಾಗಾಗಬಾರ್ದು. ನೀಟಾಗಿ ಕೈ ಆಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ನೀಟಾಗಿ ಕೈ ಆಡಿಸ್ಕೊಂಡ್ಮೇಲೆ ಹೊಂದುಗೂಡಿದೆ, ಎಲ್ಲದಕ್ಕೂ ಹತ್ತಿದೆ ಅನಿಸಿದ್ಮೇಲೆ ನಾನು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಅಂದರೆ ಓವರ್ ನೈಟ್, ಒಂದು ಇಡೀ ದಿನ ರಾತ್ರಿ ಈ ಚೌಳೆಕಾಯಿ ಇದೇ ಪಾತ್ರೆಯಲ್ಲೇ, ಈ ಮೊಸರಿನ ಪಾತ್ರೆಯಲ್ಲಿ ಹೀಗೆ ಇರುತ್ತೆ. ಸೊ ಇದನ್ನು ನಾನು ಈಗೇನು ಟಚ್ ಮಾಡಲ್ಲ, ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಇಟ್ಬಿಟ್ರೆ ಕ್ಲೋಸ್. ಸೊ ಇದನ್ನು ನೈಟ್ ಫುಲ್ ಆಗೇ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾವೇನು ಮಾಡ್ತೀವಿ, ಬಿಸಿಲಿಗೆ ಇಡ್ತೀವಿ. ಸೊ ಅದಕ್ಕೋಸ್ಕರ ಒಂದು ನೈಟ್ ನೀವು ವೆಯ್ಟ್ ಮಾಡಲೇಬೇಕು. ಇನ್ ಕೇಸ್ ನೀವೇನಾದರೂ ಯೂಶ್ವಲಿ ಇದನ್ನು ಮಾಡಬೇಕಾಗಿರುತ್ತೆ ಸಂಜೆ ಹೊತ್ತು ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಬಿಸಿಲಿಗೆ ಇಡಬೇಕಲ್ವಾ. ನಾನು ಬೆಳಗ್ಗೆ ಮಾಡಿಬಿಟ್ಟು ರಾತ್ರಿ ಇಡ್ತೀನಿ ಅಂದರೆ ಆಗಲ್ಲ. ಸೊ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಬೆಳಗಿನ ಜಾವ ನಾನು ಎದ್ದು ನೋಡಿದಾಗ ಈ ರೀತಿಯಾಗಿ ಮೊಸರೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿರುತ್ತೆ. ಏನು ಚೌಳಿಕಾಯಿ ಹಾಕಿಟ್ಟಿದ್ದೀವಲ್ವ ಅದ್ರ ಜೊತೆ ಚೆನ್ನಾಗಿ ಹೊಂದ್ಬಿಟ್ಟಿರುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಇದಾದಮೇಲೆ ನೀವು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲ ನಾವು ಡೈರೆಕ್ಟಾಗಿ ಹಾಗೆ ಮೇಲೋಗಿ ಹಾಕಿ ಬರ್ತೀವಿ ಅಂದರೆ ಅದು ಕೂಡ ಓಕೆ, ಹಾಗೆ ಹಾಕಿ ಬನ್ನಿ. ಬಟ್ ನಾವೇನು ಮಾಡ್ತೀವಿ, ನಮ್ಮ ಮನೇಲಿ ಪರಾತ ಇದೆ, ತುಂಬ ದೊಡ್ಡ ಸೈಜ್ ಪರಾತಗಳಿದ್ದಾವೆ. ಪರಾತದ ಮೇಲೆ ಹಾಕ್ಬಿಡ್ತೀವಿ. ಇನ್ ಕೇಸ್ ಇಲ್ಲ ನಾನು ಶೀಟ್ ಮೇಲೆ ಹಾಕ್ತೀನಿ, ನಮ್ಮನೇಲಿ ಪ್ಲಾಸ್ಟಿಕ್ ಶೀಟ್ ಇದೆ ಅಂದರೆ ಓಕೆ, ಅದರಲ್ಲೂ ಹಾಕ್ಬೋದು ನೀವು. ಬಟ್ ನಾವು ನಮ್ಮನೇಲಿ ಈ ಥರ ದೊಡ್ಡ ಪರಾತಗಳಿದ್ದಾವೆ, ಪರಾತದ ಮೇಲೆ ಹಾಕ್ಬಿಡ್ತೀವಿ. ಸುಮಾರು 2.5 kg ಚೌಳೆಕಾಯಿ ಅಂದರೆ ಒಂದು 4 ಪರಾತ ಅಂತೂ ಬೇಕಾಗುತ್ತೆ ನೀಟಾಗಿ ಈ ರೀತಿ ಅಗಲವಾಗಿ ಹಾಕಲಿಕ್ಕೆ. ಸೊ ನಾವು ಕೆಳಗಡೆ ಮನೇಲೇ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದು ರೆಡಿ ಮಾಡ್ಕೊಂಡು ಒಂದೇ ಸಲ ಹೋಗಿ ಮೇಲ್ಗಡೆ ಇಟ್ಟು ಬಂದುಬಿಡ್ತೀವಿ. ಇಲ್ಲ ನಾವು ಶೀಟಲ್ಲಿ ಹಾಕ್ತೀವಿ ಅನ್ನೋರು ಮಾತ್ರ ಏನು ಮಾಡ್ತಾರೆ ಅಂದರೆ ಅಲ್ಲೇ ತೊಗೊಂಡೋಗಿ ಡೈರೆಕ್ಟ್ ಮೇಲ್ಗಡೆನೇ ಹಾಕ್ಬರ್ತಾರೆ. ಅದು ನಿಮ್ಮ ಅನುಕೂಲ. ಬಟ್ ನಮ್ಮನೇಲಿ ನಾವು ಸಣ್ಣಗೆ ಇಡೋದಾಗಲಿ, ಈ ಥರ ಏನಾದರೂ ಬಾಳ್ಕ ಅಥವಾ ಈ ಥರ ಚೌಳೆಕಾಯಿ, ಟೊಮೊಟೊಕಾಯಿದು ಏನೇ ಮಾಡಿದ್ರು ಸೊ ಯೂಶ್ವಲಿ ಈ ರೀತಿ ಪ್ರಿಫರ್ ಮಾಡ್ತೀವಿ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಹಾಕ್ಕೊಂಡು ಈ ಥರ ನಾನು 4 ಪರಾತ ಹಾಕ್ಕೊಂಡು ಆ 4 ಪರಾತನೂ ಮೇಲ್ಗಡೆ ಹೋಗಿ ಬಿಸಿಲಿಗೆ ಇಟ್ಟು ಬಂದಿದ್ದೆ. ಸೊ ಒನ್ ಡೇ ನೀವು ಫುಲ್ ಬಿಸಿಲಲ್ಲಿ ಇಟ್ಟರೆ ಮ್ಯಾಕ್ಸಿಮಮ್ ಅಂದರೂ ಒಂದು 60% ಅಷ್ಟು ಡ್ರೈ ಆಗುತ್ತೆ. ಯಾವಾಗ ಅಂದರೆ ನೀವು ಗಟ್ಟಿ ಮೊಸರಲ್ಲಿ ನೆನೆ ಇಟ್ಟರೆ. ನಾವು ಸ್ವಲ್ಪ ಮಜ್ಜಿಗೆ ಥರ ಮಾಡಿರ್ತೀವಿ, ನೀರು ಇರಲಿ ಅಂತ ಏನಾದರೂ ಅನಿಸಿದ್ರೆ ಒಂದು 70% ಡ್ರೈ ಆಗಿರುತ್ತೆ. 3 days ಆದಮೇಲೆ ನಿಮಗೆ ಈ ರೀತಿ ನೀಟಾಗಿ ಗರಿಯಾಗಿ ಒಳ್ಳೆ ಚಿಪ್ಸ್ ಥರ ರೆಡಿಯಾಗಿರುತ್ತೆ. ಇದು ಒಣಗಿರುವಂಥ ಚೌಳೆಕಾಯಿ. 4 ಪರಾತನ ಸೇರಿಸಿ 1 ಪರಾತ ಆಗಿದೆ ಒಣಗಿದ ಮೇಲೆ. ನೋಡ್ತಾ ಇದ್ದೀರಲ್ವ, ಒಂದೇ ಪರಾತದಲ್ಲೇ ಅಷ್ಟು ಚೌಳೆಕಾಯಿನ ನಾನು ಹಾಕಿಟ್ಟಿದ್ದೀನಿ. ನಾನು ಒಣಗಕ್ಕೆ ಇಟ್ಟಿದ್ದು ಎಷ್ಟು ಪರಾತ? 4 ಪರಾತ. ಈಗಾಗಿರೋದು ಎಷ್ಟು? 1. ಅದು ವೈಟ್ ಏನು ಕಾಣಿಸ್ತಾ ಇದೆ ಅಂತಿದ್ದೀರಾ, ಆ ವೈಟ್ ಎಲ್ಲ ಮೊಸರೆ, ಏನೂ ಆಗಲ್ಲ. ಅದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಬೇಕು ಅಂದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಕರ್ಕೊತೀವಿ. ಸೊ ಇದು ಏನೂ ಆಗಲ್ಲ. ಸುಮಾರು ನೀವು ಏನಿಲ್ಲ ಅಂದರೆ ಒಂದು 6-8 ತಿಂಗಳು ಆರಾಮ್ಸೆ ಇಟ್ಕೋಬೋದು. ಮಧ್ಯೆ ಯಾವಾಗಾದರೂ ಬೇಕು ಅನ್ನಿಸ್ದಾಗ 1 ಗಂಟೆ 2 ಗಂಟೆ ಬಿಸಿಲಲ್ಲಿ ಹಾಕಿಟ್ಕೊಂಡ್ರು ಓಕೆ. ಸೊ ನಮ್ಮ ಅಥೆಂಟಿಕ್ ಓಲ್ಡ್ ಸ್ಟೈಲ್ ಹೋಮ್ ಮೇಡ್ ಚೌಳೆಕಾಯಿ ಕುರ್ಕುರೆ ಅಂತಲೇ ಹೇಳ್ಬೋದಲ್ವ. ಸೊ ರೆಡಿಯಾಗಿದೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿದ ತಕ್ಷಣ ಈ ರೀತಿ ಹಾಕಿ, ಮೊಸರು ಇರೋದ್ರಿಂದ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. 1 ಸೆಕೆಂಡ್ ಹಿಂದೆ ಬಂದು ಮತ್ತೆ ನಾನು ಮುಂದೆ ಹೋಗಿದ್ದೀನಿ ಅಷ್ಟೇ. ಇಲ್ಲಿ ಪಟ್ ಅಂತ ಸೌಂಡ್ ಬರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಏನು ಗೊತ್ತೋ, ಆಯಿಲ್ ಲೋ ಫ್ಲೇಮಲ್ಲೇ ಇರಲಿ.
ಈಗ ಜಸ್ಟ್ ಕಾಯ್ತಾ ಇದೆ ಎಣ್ಣೆ ಅಂದಾಗ ಹಾಕಿಬಿಡಿ, ಇಲ್ಲಾಂದರೆ ತುಂಬ ಕಾದ್ಮೇಲೆ ಹಾಕಿದ್ರೆ ತುಂಬಾ ಬ್ಲ್ಯಾಕ್ ಅನಿಸುತ್ತೆ. ಇದು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕಾಣಿಸೋಷ್ಟು ಡಾರ್ಕ್ ಏನು ಆಗಿರಲಿಲ್ಲ, ಬಟ್ ಓಕೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕ್ ಅನ್ನಿಸ್ತೈತೆ, ಬಟ್ ಓಕೆ ಟೇಸ್ಟ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿದ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಕುರ್ಕುರೆ ವಿಡಿಯೋ, ಚೌಳೆಕಾಯಿ ಕುರ್ಕುರೆ ವಿಡಿಯೋ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಮಿಸ್ ಯು ಆಲ್.